ಎಲ್ಲರಿಗೂ ನಮಸ್ಕಾರಗಳು. ಶಾಂಭವಿ ವ್ಲಾಗ್ಸ್ಗೆ ಸ್ವಾಗತ. ನಾವಿವತ್ತು ಉದಾರಹಳ್ಳಿಯಲ್ಲಿರುವಂಥ ಬೆಟ್ಟದ ಶ್ರೀ ಸಿದ್ದೇಶ್ವರ ಸ್ವಾಮಿ ಸನ್ನಿಧಾನಕ್ಕೆ ಅಂತ ಹೊರಡ್ತಾ ಇದ್ದೀವಿ. ಈ ಜಾಗ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿದೆ. ಇಲ್ಲಿ ಬೆಂಗಳೂರಿಂದ ಅಕ್ಕಪಕ್ಕ ಇರೋರಿಗೆ ಒನ್ ಡೇ ಎಲ್ಲಾದರೂ ಹೊರಗಡೆ ಹೋಗಿ ಬರಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇರೋರಿಗೆ ಈ ಜಾಗ ಒಂದು ಒಳ್ಳೆ ಅದ್ಭುತವಾದ ಸ್ಥಳ ಅಂತಲೇ ಹೇಳ್ಬೋದು. ತುಂಬ ಪ್ರಕೃತಿ ಮಡ್ಲಲ್ಲಿ ತುಂಬ ಸುಂದರವಾದ ಸ್ಥಳ. ನಾವು ರಾಮನಗರದಿಂದ ಹೊರಟ್ವಿ. ಇಲ್ಲಿಂದ ರಾಮನಗರದಿಂದ ಸರಿಸುಮಾರು 41 ಕಿಲೋಮೀಟರ್ ದೂರದಲ್ಲಿದೆ ಈ ಸ್ಥಳ. ಕನಕಪುರ ಮಾರ್ಗದಿಂದ ಕೂಡ ಬರ್ಬೋದು ಇಲ್ಲಿಗೆ. ನಾವು ರಾಮನಗರ ಮತ್ತು ಕನಕಪುರ ಹೆದ್ದಾರಿನಲ್ಲಿ ಹೋದರೆ ಈ ಜಾಗಕ್ಕೆ ಅಲ್ಲಿ ಮಧ್ಯದಲ್ಲಿ ನಿಮಗೆ ಹಳ್ಳಿಮಾರನಹಳ್ಳಿ ಅಂತ ಒಂದು ಊರು ಸಿಗುತ್ತೆ. ನಿಮ್ಗೆ ಹಳ್ಳಿಮಾರನಹಳ್ಳಿ ಊರು ತಲುಪ್ತಿದ್ದಂಗೆ ಅಲ್ಲ ನಿಮಗೆ ಒಂದು ಬೋರ್ಡ್ ಕಾಣುತ್ತೆ, ಶ್ರೀ ಸಿದ್ದೇಶ್ವರ ಸ್ವಾಮಿ ಬೆಟ್ಟಕ್ಕೆ ದಾರಿ ಅಂತ ಅಂದ್ಬಿಟ್ಟು. ಅಲ್ಲಿ ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವಸ್ಥಾನ ಅಂತಲೂ ದೇವಸ್ಥಾನಕ್ಕೆ ದಾರಿ ಅಂತ ಎಲ್ಲ ಕಡೆ ಆರೋ ಮಾರ್ಕ್ ಹಾಕಿರ್ತಾರೆ. ಆ ಆರೋ ಮಾರ್ಕ್ ಹತ್ರ ನೀವು ಟರ್ನ್ ಆಗಿ ಸ್ಟ್ರೈಟ್ ಒಂದೇ ದಾರಿ ಹೋದರೆ ನಿಮಗೆ ದೊಡ್ಡದು ಒಂದು ಶಿವನ ಆರ್ಚ್ ಸಿಗುತ್ತೆ. ಅಲ್ಲೂ ಅಷ್ಟೇ ದೇವಸ್ಥಾನಕ್ಕೆ ದಾರಿ ಅಂತ ದೊಡ್ಡದಾಗಿ ಬೋರ್ಡ್ ಹಾಕಿರ್ತಾರೆ. ಅಲ್ಲಿಂದ ಊರಿಗೆ ಎಂಟ್ರಿ ಆಗ್ತಿದ್ದಂಗೆ ನಿಮ್ಗೆ ಎಲ್ಲೆಲ್ಲಿ ಟರ್ನಿಂಗ್ ಇದೆಯೋ ಅಲ್ಲೆಲ್ಲ ಕಡೆ ನಿಮಗೆ ದೇವಸ್ಥಾನಕ್ಕೆ ದಾರಿ ಅಂತ ನೀಟಾಗಿ ಆರೋ ಮಾರ್ಕ್ಗಳಲ್ಲಿ ಸಿಂಬಲ್ ಹಾಕಿದ್ದಾರೆ. ಅಲ್ಲಿ ಹೋದರೆ ನೀವು ಸ್ವಲ್ಪ ದೂರ ಮಣ್ಣು ರೋಡ್ ಇದೆ, ಆನಂತರ ಸಿಮೆಂಟ್ ರೋಡು ಮಾಡಿದ್ದಾರೆ. ಆರಾಮಾಗಿ ನೀವು 4 ವೀಲರ್ 2 ವೀಲರಲ್ಲೆಲ್ಲ ಆರಾಮಾಗಿ ಹೋಗ್ಬೋದು. ದೇವಸ್ಥಾನ ತಲುಪ್ತಿದ್ದಂಗೆ ನಿಮಗೆ ನೋಡೋದಕ್ಕೆ ತುಂಬಾ ಒಳ್ಳೆ ಪ್ರಕೃತಿ ತಾಣ ಅಂತಲೇ ಹೇಳ್ಬೋದು. ಸುತ್ತಲೂ ಬೆಟ್ಟಗಳ ಸಾಲಿನಲ್ಲಿ ಮಧ್ಯದಲ್ಲಿ ಶ್ರೀ ಸಿದ್ದೇಶ್ವರ ಸ್ವಾಮಿಗಳೇ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ. ಈಗ ಇಲ್ಲಿ ನೀವು ದೇವ್ರ ದರ್ಶನ ಮಾಡ್ಬೋದು. ಈ ಸಿದ್ದೇಶ್ವರ ಸ್ವಾಮಿಗಳನ್ನು ದರ್ಶನ ಮುಗಿಸ್ಕೊಂಡು ಆರಾಮಾಗಿ ಒಂದು ಸ್ವಲ್ಪ ಹೊತ್ತು ನೀವು ಆರಾಮಾಗಿ ಪ್ರಕೃತಿ ಸೌಂದರ್ಯ ಸವಿದು ಇಲ್ಲಿಂದ ನೀವು ಹೊರಡ್ಬೋದು. ಬೆಂಗಳೂರು ಸುತ್ತಮುತ್ತ ಇರೋರಿಗಂತೂ ಒನ್ ಡೇ ಎಲ್ಲಾದರೂ ನೀವು ಹೊರಗಡೆ ಹೋಗೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ರೆ ಖಂಡಿತ ಮಿಸ್ ಮಾಡ್ತಾ ಈ ಜಾಗಕ್ಕೆ ಒಂದು ಸತಿ ವಿಸಿಟ್ ಕೊಡಿ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನಾ ಹೇಳಿದ್ನಲ್ಲ, ಇಲ್ಲಿ ಮೂಲ ದೇವರು ಉದ್ಭವ ಲಿಂಗು ಇದೆ. ಆನಂತರ ನಾವಿಲ್ಲಿ ಪ್ರಸಾದದ ವ್ಯವಸ್ಥೆ ಕೂಡ ಇದೆ. ಹಾಗೆ ಇಲ್ಲಿ ನೆಕ್ಸ್ಟು ಅನ್ನದಾಸೋಹ ಮಾಡೋದಕ್ಕೋಸ್ಕರ ಎಲ್ಲ ಕ್ಲೀನಿಂಗ್ ಮಾಡಿ ಕನ್ಸ್ಟ್ರಕ್ಷನ್ಗೆಲ್ಲ ಸ್ಟಾರ್ಟ್ ಮಾಡೋದಕ್ಕೆ ಅಂತ ವ್ಯವಸ್ಥೆಗಳು ನಡೀತಾ ಇದೆ. ಇಲ್ಲಿ ಬರೋ ಭಕ್ತಾದಿಗಳಿಂದ ಕೆಲವೊಂದಷ್ಟು ಏನಾದರೂ ಸಹಾಯ ಮಾಡೋರಿದ್ರೆ ಇಂಥ ಅದ್ಭುತ ಸ್ಥಳನ ಮಿಸ್ ಮಾಡಬೇಡಿ. ಖಂಡಿತ ಇಲ್ಲಿಗೆ ಒಂದು ಸತಿ ಭೇಟಿ ನೀಡಿ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ.